ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಮೊದಲನೇ ಜನವರಿ 2024. ಬನ್ನಿ ಇವತ್ತು ಶೇರ್ ಮಾರ್ಕೆಟಲ್ಲಿ ಏನಾಯಿತು, ಇಂಟ್ರಾಡೇ ಟ್ರೇಡ್ ಆಫ್ ದ ಡೇ ಯಾವುದು, ನಿಫ್ಟಿ 50 ಏನಾಯಿತು, BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು ಅಂತ ನೋಡ್ಕೊಂಬರೋಣ. ಇವತ್ತು ನಿಫ್ಟಿ 50 ಬಂದು ಸುಮಾರು ಹೇಳ್ಬೇಕನ್ನೋದು 10 ರಿಂದ 11 ಪಾಯಿಂಟ್ಸ್ ಏರಿಕೆ ಆಗಿದೆ. ಬಟ್ ಹಾಗೆ ಇದೆ ಅಂತಲೇ ಹೇಳ್ಬೋದು ಇದನ್ನು ನೋಡಿದ್ರೆ ಇಷ್ಟು ನಂಬರ್ನ. ಅದೇ ರೀತಿ BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು ಅಂತ ನೋಡ್ಕೊಂಬರೋಣ ಬನ್ನಿ. BSE ಸೆನ್ಸೆಕ್ಸ್ನಲ್ಲಿ ಕೂಡ ಅಷ್ಟೇ ಸುಮಾರು 31 ರಿಂದ 32 ಪಾಯಿಂಟ್ಸ್ ಏರಿಕೆ ಆಗಿದೆ. ಇದನ್ನು ಅಷ್ಟೇ ಆಲ್ಮೋಸ್ಟ್ ಹಾಗೆ ಇತ್ತು ಮಾರ್ಕೆಟ್ ಅಂತಲೇ ಹೇಳ್ಬೋದು. IRFCನಲ್ಲಿ ಇದೊಂದು ಟ್ರೆಂಡಿಂಗ್ ಶೇರ್, ಇದ್ರ ಬಗ್ಗೆ ನಾವು ಡೈಲಿ ಮಾತಾಡ್ತಾನೆ ಇರ್ತೀವಿ. ಇದು ಒಂದು ಇಂಟ್ರಾಡೇ ಟ್ರೇಡ್ ಚೆನ್ನಾಗಿ ಕೊಡ್ತಾ ಇತ್ತು ಅಂತ. ಇವತ್ತು ಸುಮಾರು ₹1 ಏರಿಕೆ ಆಗಿದೆ. ಅಂದರೆ ಇಂಟ್ರಾಡೇ ಟ್ರೇಡ್ ಮಾಡೋದು ಏನು ಲಾಸ್ ಏನಾಗಲ್ಲ, ಫೀಸ್ ಎಲ್ಲ ಕಟ್ಬಿಟ್ಟು ಆಲ್ಮೋಸ್ಟ್ ಅಲ್ಲೇ ಆಗಿಬಿಡುತ್ತೆ. ಅದೇ ಟಾಟಾ ಮೋಟರ್ಸ್ನಲ್ಲಿ ನಿನ್ನೆ ಇದ್ರ ಬಗ್ಗೆ ಮಾತಾಡಿದ್ವಿ, ಒಂದು ವೀಡಿಯೋನ ಹಾಕಿದ್ವಿ ಚಾನಲ್ನಲ್ಲಿ. ಸುಮಾರು ₹10.65 ಏರಿಕೆ ಆಗಿದೆ ಇದರಲ್ಲಿ. ಅದೇ ರೀತಿ ವೊಡಾಫೋನ್ ಐಡಿಯಾದಲ್ಲಿ ಪ್ರತಿಯೊಂದು ಶೇರ್ನಲ್ಲಿ ಇವತ್ತು ₹1 ಏರಿಕೆ ಆಗಿದೆ. ಅದೇ ರೀತಿ ಸುಜ್ಲಾನ್ ಎನರ್ಜಿನಲ್ಲಿ ಸುಮಾರು 30 ಪೈಸೆ ಏರಿಕೆ ಆಗಿದೆ. ಇಂಡಿಯನ್ ರಿನ್ಯೂಬಲ್ ಎನರ್ಜಿ ನಾವು ಮಾತಾಡ್ತಾನೆ ಇರ್ತೀವಿ, ಇಂಟ್ರಾಡೇ ಟ್ರೇಡ್ನಲ್ಲಿ ಸುಮಾರು ಸಲ ಇದು ಒಂದು ಒಳ್ಳೆ ಟ್ರೇಡ್ ಕೊಟ್ಟಿರೋ ಇದು ಅಂತ. ಇವತ್ತು ಅಷ್ಟೇ ಪ್ರತಿಯೊಂದು ಶೇರಲ್ಲಿ ₹1.85 ಏರಿಕೆ ಆಗಿದೆ. ಅದೇ ರೀತಿ ಮೋತಿಸೌಂಟ್ ಜ್ಯುವೆಲರೀಸ್ನಲ್ಲಿ ನೋಡ್ಬೋದು ಸುಮಾರು 5% ಅಷ್ಟು, ಸುಮಾರು ₹5 ಅಷ್ಟು ಏರಿಕೆ ಆಗಿದೆ ಹತ್ತತ್ರ. ಇದು ಯಾಕೆ ಅಂತ ಹೇಳಿದ್ರೆ ಲೀಸ್ಟಿಂಗ್ ಆಗಿದ ತಕ್ಷಣವೇ ಇದು ಯಾಕೆ ಟ್ರೆಂಡಿಂಗಲ್ಲಿ ಬಂತು ಅಂತ ಹೇಳಿದ್ರೆ, ಲೀಸ್ಟಿಂಗ್ ಆಗಿದ ತಕ್ಷಣವೇ ಒಂದು ಆಲ್ಮೋಸ್ಟ್ ಡಬಲ್ ಆದ ಒಂದು ಶೇರು ಇದು. ಅದೇ ರೀತಿ ನಿಫ್ಟಿ 50ನಲ್ಲಿ ಯಾವೆಲ್ಲ ಶೇರ್ನಲ್ಲಿ ಏರಿಕೆ ಆಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ನೆಸ್ಲೆ ಇಂಡಿಯಾದಲ್ಲಿ ಸುಮಾರು ಪ್ರತಿಯೊಂದು ಶೇರಲ್ಲಿ ₹792, ಅಡಾನಿ ಎಂಟರ್ಪ್ರೈಸ್ನಲ್ಲಿ ಸುಮಾರು ₹68, ಅಡಾನಿ ಪೋರ್ಟ್ಸ್ನಲ್ಲಿ ಸುಮಾರು ₹23.50, ಟೆಕ್ ಮಹೀಂದ್ರಾದಲ್ಲಿ ಸುಮಾರು ₹24.50, ಕೋಲ್ ಇಂಡಿಯಾದಲ್ಲಿ ಸುಮಾರು ಹತ್ತತ್ರ ₹6, ಟಾಟಾ ಮೋಟರ್ಸ್ನಲ್ಲಿ ಸುಮಾರು 10 ರಿಂದ 11, ITCನಲ್ಲಿ ಸುಮಾರು ₹6 ಅಷ್ಟು ಏರಿಕೆ ಆಗಿದೆ. ಅದೇ ರೀತಿ ಇಂಟ್ರಾಡೇ ಟ್ರೇಡ್ ಆಫ್ ದ ಡೇ ಯಾವುದು ಅಂತ ನೋಡೋಣ ಬನ್ನಿ. ಇವತ್ತು ಇಂಡ್ಯಾಲ್ಕೋ ಬಗ್ಗೆ ಮಾತಾಡಿದ್ವಿ, SBI ಬಗ್ಗೆನೂ ಮಾತಾಡಿದ್ದೀವಿ, IRFC ಬಗ್ಗೆನೂ ಮಾತಾಡಿದ್ದೀವಿ, ಸುಮಾರು ಮಾತಾಡ್ತಾನೆ ಇರ್ತೀವಿ. ನೀವು ಡೈಲಿ ಸ್ವಲ್ಪ ಸುದ್ದಿ ನೋಡ್ತಾ ಇದ್ರೆ ಸಾಕು, ನಿಮಗೆ ಒಂದು ಐಡಿಯಾ ಬಂದುಬಿಡುತ್ತೆ ಯಾವ ಥರ ಟ್ರೇಡ್ ಮಾಡಬೇಕು, ಇಂಟ್ರಾಡೇ ಟ್ರೇಡ್ನ ಹೇಗೆ ಹುಡ್ಕೋಬೇಕು ಅಂತೆಲ್ಲ ನಿಮಗೆ ಐಡಿಯಾ ಸಿಗುತ್ತೆ. ಅದೇ ರೀತಿ ಇವತ್ತು ನಾವು ಮಾತಾಡೋದಾದರೆ 1 ಜನವರಿ 2024ನಲ್ಲಿ ವೊಡಾಫೋನ್ ಬಗ್ಗೆ ಮಾತಾಡೋಣ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ನಿಮಗೆ 1,000 ಶೇರ್ಸು ಹತ್ತತ್ರ ಒಂದು ₹5,800 1,000 ಶೇರ್ ಸಿಗುತ್ತೆ. ಇಂಟ್ರಾಡೇನಲ್ಲಿ ಹೋದರೆ ಮಾರ್ಜಿನ್ ಕೊಡ್ತಾರೆ. ಇದರಲ್ಲಿ ಪ್ರತಿಯೊಂದು ಸ್ಟಾಕ್ನಲ್ಲಿ ₹1 ಏರಿಕೆ ಆಗಿದೆ. ಅಂದರೆ ಪ್ರಾಫಿಟ್ ಎಷ್ಟಾಯಿತು ಅಂತ ಹೇಳಿದ್ರೆ 1,000 ಶೇರ್ಸ್ ಇಂಟು 1 ಅಂತ ನಾವು ತೊಗೊಂಡ್ರು ₹1,000 ಇದರಲ್ಲಿ ಪ್ರಾಫಿಟ್ ಆಗಿದೆ. ಬರೀ ₹5,800 ಇಂಟ್ರಾಡೇನಲ್ಲಿ ನಿಮಗೆ ₹1,000 ಅಷ್ಟೇ. ಸ್ಟಾಪ್ ಲಾಸ್ ಅಕೌಂಟ್ ಮಾಡಬೇಕು, ಯಾಕಂದರೆ ಕೆಳಗಿಳಿದ್ರು ನಿಮಗೆ ಲಾಸ್ನ ಕಡಿಮೆ ಮಾಡಬೇಕು, ಮ್ಯಾನೇಜ್ ಮಾಡಬೇಕಾಗತ್ತೆ. ಸೊ ಇಲ್ಲಿಗೆ ನಾವು ಇವತ್ತು ವೊಡಾಫೋನ್ ಐಡಿಯಾದಲ್ಲಿ ಇಲ್ಲೇ ನೋಡ್ಬೋದು ನೀವು ಸುಮಾರು 1,000 ಶೇರು ಒಂದು ₹5,800 ನಿಮ್ಗೆ ಸಿಗ್ತಾಯಿತ್ತು. ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ಧನ್ಯವಾದ. ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.